ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ಹೈಡ್ರಾಮಾವೇ ನಡೆದಿದೆ. ಮಾವು ಬೆಂಬಲ ಬೆಲೆ ಮಿತಿಯನ್ನ ಹೆಚ್ಚಿಸುವಂತೆ ರೈತರು ಪಟ್ಟು ಹಿಡಿದಿದ್ದಾರೆ. ಮಾವು ಬೆಳೆಗಾರರು ಪಟ್ಟು ಹಿಡಿದಿರುವಂಥದ್ದು ಬೆಂಬಲ ಬೆಲೆ ಮಿತಿಯನ್ನ ಹೆಚ್ಚಿಸಬೇಕು ಅಂತ. ಮಾವಿನ ಹಣ್ಣಿಗೆ ಬೆಂಬಲ ಬೆಲೆ ಮಿತಿಯನ್ನ ಹೆಚ್ಚಿಸಬೇಕು ಅನ್ನೋದು ಅವರ ಆಗ್ರಹ. ಹಾಗಾಗಿ ಮಾವು ಬೆಳೆಗಾರರು ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಲಿಕ್ಕೆ ಮುಂದಾಗಿದ್ದಾರೆ. ಈ ವೇಳೆ ಪೊಲೀಸರು ತಡೆದಿದ್ದಾರೆ ಮಾವು ಬೆಳೆಗಾರರನ್ನ. ಮಾವು ಬೆಳೆಗಾರರ ಸಂಘದ ಅಧ್ಯಕ್ಷರು ಕೂಡ ಮಾತಾಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 75ರ ತಡೆಗೆ ಕರೆ ನೀಡಿದ್ದು ಚಿನ್ನಪ್ಪ ರೆಡ್ಡಿ ಅವರು. ಕೊಂಡರಾಜನಹಳ್ಳಿ ಬಳಿ ಹೆದ್ದಾರಿ ತಡೆಗೆ ಮುಂದಾಗಿದ್ರು. ಕೊಂಡರಾಜನಹಳ್ಳಿ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೈಗೊಳ್ಳಲಾಗಿದೆ. ಹೆದ್ದಾರಿಯಲ್ಲಿ ಪ್ರತಿಭಟನೆಗೆ ಅವಕಾಶ ಇಲ್ಲ ಅಂತ ಎಸ್ಪಿ ಹೇಳಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 75ರ ತಡೆಗೆ ಕರೆ ನೀಡಿದ್ರು ಚಿನ್ನಪ್ಪ ರೆಡ್ಡಿ. ಕೊಂಡರಾಜನಹಳ್ಳಿ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಮಾಡಲಾಗಿದ್ದು ಯಾವುದೇ ಕಾರಣಕ್ಕೂ ಹೆದ್ದಾರಿ ತಡೆಗೆ ಅವಕಾಶವನ್ನು ಮಾಡಿಕೊಡುವುದಿಲ್ಲ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಈ ವೇಳೆ 200ಕ್ಕೂ ಹೆಚ್ಚು ಪೊಲೀಸರು ಸ್ಥಳದಲ್ಲಿದ್ದು ಹೆಚ್ಚಿನ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಆದರೆ ಮಾವು ಬೆಳೆಗಾರರಿಗೆ ಬೆಂಬಲ ಬೆಲೆಯ ಮಿತಿಯನ್ನ ಹೆಚ್ಚಿಸಬೇಕು ಅನ್ನುವಂಥ ಒಂದು ಆಗ್ರಹ ಮಾವು ಬೆಳೆಗಾರರದ್ದು. ಇದು ಮಾವು ಬೆಳೆಗಾರರು ಹೆದ್ದಾರಿ ತಡೆದು ಹೈಡ್ರಾಮಾ ನಡೆಸಿದಂಥ ಒಂದು ಪ್ರಸಂಗ ನಡೆಯುತ್ತೆ. ಕೋಲಾರದ ಶ್ರೀನಿವಾಸಪುರ ಈ ಭಾಗದಲ್ಲಿ ಮಾವು ಬೆಳೆಗಾರರು ತಮಗೆ ಅಂದರೆ ಮಾವಿಗಿರುವಂಥ ಬೆಂಬಲ ಬೆಲೆಯ ಮಿತಿ ಏನಿದೆ ಅದನ್ನು ಹೆಚ್ಚಳ ಮಾಡಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ಇದೇ ಕಾರಣಕ್ಕೆ ಪ್ರತಿಭಟನೆ ಹಾದಿ ತುಳಿದಿರುವಂಥದ್ದನ್ನು ಕಾಣಬಹುದಾಗಿದೆ. ಈ ವೇಳೆ ಹೆದ್ದಾರಿ ತಡೆದು ತಮ್ಮ ಆಕ್ರೋಶವನ್ನು ಹೊರಹಾಕಲಿಕ್ಕೆ ಮುಂದಾದಾಗ ಈ ವೇಳೆ ಸ್ಥಳದಲ್ಲಿ ಇದ್ದಂತಹ ಪೊಲೀಸರು ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ಲಿಲ್ಲ. ಬೆಂಬಲ ಬೆಲೆ ಘೋಷಣೆ ಆಗದೇ ಇದ್ದರೆ ಎಲ್ಲ ಮಾವು ಬೆಳೆಗಾರರಿಗೆ ತಿಳಿಸುವುದೇನೆಂದರೆ, ಈ ದಿನ ಮಧ್ಯಾಹ್ನ ಅಥವಾ ಸಂಜೆಯ ಒಳಗೆ ಬೆಂಬಲ ಬೆಲೆ ಘೋಷಣೆ ಆಗದೇ ಇದ್ದರೆ ನಾಳೆ ವಿಧಾನಸೌಧದ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ಮಾವು ಬೆಳೆಗಾರರು ಕೊಳೆತ ಮಾವಿನಕಾಯಿಯ ಸಮೇತ ನಾಳೆ ವಿಧಾನಸೌಧದ ಮುಂದೆ ಮಾವಿನಕಾಯಿಯನ್ನು ಸುರಿಯಬೇಕು. ಎಲ್ಲ ಸನ್ನದ್ಧರಾಗಿ ರೆಡಿಯಾಗಿ ಇದು ಸರ್ಕಾರಕ್ಕೆ ಎಚ್ಚರ ಗಂಟೆ ಈ ದಿನ ಮಧ್ಯಾಹ್ನ ಅಥವಾ ಸಂಜೆ ಒಳಗೆ ಮಾವಿನ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಲೇಬೇಕು. ನಮ್ಮ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಇವತ್ತು ನಮಗೆ ಮಾವಿಗೆ ಬೆಂಬಲ ಬೆಲೆ ಬಂದಿಲ್ಲ. ನಿನ್ನೆ ಬಂದ ದಿನ ಎಲ್ಲ ಮಾವು ಬೆಳೆಗಾರರು ಪರವಾಗಿ ಅಪರ ಜಿಲ್ಲಾಧಿಕಾರಿಗಳು ಬಂದು ನಮ್ಮನ್ನು ದಿಕ್ಕು ತಪ್ಪಿಸಿದ್ದಾರೆ. ನಿಮಗೆ ಬೆಂಬಲ ಬೆಲೆ ಘೋಷಣೆ ಆಗಿದೆ, ಅಧಿಕೃತ ಆದೇಶ ಮಾತ್ರ ಬಾಕಿ ಇದ್ದು ಮಂಗಳವಾರ ಮಧ್ಯಾಹ್ನದೊಳಗಡೆ ಘೋಷಣೆ ಮಾಡ್ತೀವಿ ಅಂತೇಳಿ ನಮಗೆ ಹುರಿದುಂಬಿಸಿ ನಮ್ಮನ್ನು ಬಂಧನ ಹಿಂಪಡೆದರು. ಆದರೆ ಈ ದಿನ ನಾವು ಕಾಯ್ತಾ ಇದ್ದೀವಿ. ಎಲ್ಲ ಅಧಿಕಾರಿಗಳ ಸಮ್ಮುಖದಿಂದ ಅಧಿಕಾರಿಗಳ ಮಾತಿಗೆ ಬೆಲೆ ಕೊಟ್ಟು ಕಾಯ್ತಾ ಇದ್ದೀವಿ. ಆದರೆ ಈ ದಿನ ಘೋಷಣೆ ಆಗದೇ ಇದ್ದರೆ ನಾಳೆ ವಿಧಾನಸೌಧದ ಚಲೋ ಕಾರ್ಯಕ್ರಮ ಎಲ್ಲ ಮಾವು ಬೆಳೆಗಾರರು ಒಗ್ಗಟ್ಟಾಗಿ ನಾಳೆ ಎಲ್ಲರೂ ಸಹ ವಿಧಾನಸೌಧಕ್ಕೆ ಕೊಳೆತ ಮಾವಿನಕಾಯಿಗಳ ಸಮೇತ ಹೋಗಿ ಪ್ರತಿಭಟಿಸುವುದಾಗಿ ಈ ಮೂಲಕ ತಿಳಿಸುತ್ತಿದ್ದೇನೆ. ಎಲ್ಲ ಮಾವು ಬೆಳೆಗಾರರಿಗೆ ತಿಳಿಸುವುದೇನೆಂದರೆ, 20ನೇ ತಾರೀಕು ಬೀದಿಗೆ ಬಂದು ಹೋರಾಟ ಮಾಡಿದಾಗ ಸರ್ಕಾರ ಮತ್ತು ಜಿಲ್ಲಾಧಿಕಾರಿಗಳು ಎಚ್ಚೆತ್ತುಕೊಂಡು ಜೂನ್ 25ನೇ ತಾರೀಕು ಮಾವು ಖರೀದಿ ಮಾಡೋದಕ್ಕೆ ರೈತ ಸಂಪರ್ಕ ಕೇಂದ್ರ ಮತ್ತು ತೋಟಗಾರಿಕೆ ಇಲಾಖೆಗಳಲ್ಲಿ ಏನು PDF ಮುಖಾಂತರ 1 ಎಕರೆಗೆ 24 ಟನ್ನಂತೆ ಒಟ್ಟು 5 ಎಕರೆಗೆ 20 ಟನ್ ಮಾವು ಖರೀದಿಗೆ ಅವಕಾಶ ಕೊಟ್ಟರು. 30ನೇ ತಾರೀಕು ಅವಕಾಶ ಕೊಟ್ಟಂಥ ಮಾವು ಖರೀದಿಗೆ PDF ಅಲ್ಲಿ 1ನೇ ತಾರೀಕಿನಿಗೆ ಸ್ಥಗಿತಗೊಂಡಿದ್ದಾರೆ. ಈಗಾಗಲೇ ಜಿಲ್ಲೆಯಲ್ಲಿ ಮಾವು ರೈತರು APMCಗೆ ಕೊಳ್ಳೊಯ್ಯಬೇಕಾದ್ರೆ PDF ಇಲ್ಲದೆ
ಸುಮಾರು 50 ಜನ ಪರದಾಡುವಂಥ ಪರಿಸ್ಥಿತಿ ಆಗಿದೆ. ನಾನು ಹೇಳ್ತಾ ಇರೋದು ಇಷ್ಟೇ, ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರ ಏನು ನೀವು ಐದು ದಿವಸಗಳು ಕೊಟ್ಟಿರುವಂಥ 25ರಿಂದ 30 ತನಕ ಕೊಟ್ಟಿರುವಂಥ PDF ಮುಖಾಂತರ ಮಾವು ಖರೀದಿಗೆ ಇನ್ನು ಉಳಿದ ಜನರು ಏನಾಗಬೇಕು, ಅವ್ರಿಗೂ ಸರ್ಕಾರ ತಕ್ಷಣ ಮಾವು ಖರೀದಿಗೆ PDF ಮುಖಾಂತರ ಸರ್ಕಾರ ಆದೇಶ ಮಾಡಿ. ಯಾಕೆಂದರೆ ಈಗಾಗಲೇ ಕಾಲ ಮಿಂಚು ಆಗಿದೆ. ಈಗಾಗಲೇ 40% ಮಾವು ಬೆಳೆಗಳು ಮರಗಳಲ್ಲಿ ಉದುರ್ತಾ ಇದೆ. ಇನ್ನೂ ನೀವು PDF ದಿನ ಸರ್ಕಾರ ಏನು ರೈತರು ರೈತ ಸಂಪರ್ಕ ಕೇಂದ್ರ ತೋಟಗಾರಿಕೆ ಇಲಾಖೆ ಕಡೆಗಡೆ ಅಲೆದಾಡುವಂಥ ಪರಿಸ್ಥಿತಿ ಆಗಿದೆ. ಸರ್ಕಾರ ಈಗಾಗಲೇ ನಮ್ಮ ಜಿಲ್ಲೆಗೆ 12,99,880 ರೂಪಾಯಿ ಕೊಟ್ಟು 30ನೇ ತಾರೀಕಿಗೆ ಮುಕ್ತಾಯ ಆಗಿದೆ. ಈಗ ಸರ್ಕಾರ ಕೇಂದ್ರ ಸರ್ಕಾರ ಕಡೆ ಮುಖ ತೋರಿಸಿದೆ. ಆದಷ್ಟು ಬೇಗ ಏನು ಇನ್ನೂ ರೈತರು PDF ಅಲ್ಲಿ ಮಾವು ಖರೀದಿ ಮಾಡಬೇಕು, ಅವ್ರಿಗೂ ಸಹ ನಾಳೆಯಿಂದಲೇ ಜಾರಿಗೆ ಬರಬೇಕು. ಯಾಕೆಂದ್ರೆ ಇವತ್ತು ಸರ್ಕಾರದಿಂದ ಕೊಡ್ತಾ ಇರುವಂಥ 4 ರೂಪಾಯಿ ರೈತರಿಗೆ ಮಾವಿಗೆ ಬೆಂಬಲ ಸಿಗ್ತಾ ಇರುತ್ತೆ. ಇವತ್ತು ಜ್ಯೂಸ್ ಫ್ಯಾಕ್ಟ್ರಿಯವರು ಮತ್ತು ಏನು ಮಂಡಿ ಮಾಲೀಕರು ಶಾಮೀಲಾಗಿ ಏನು PDF ಇಲ್ಲದೆ ಇರುವಂಥ ಕಾಯಿ ಎತ್ಕೊಂಡು ಹೋಗಿ ಅಗ್ಗದ ಬೆಲೆಯಲ್ಲಿ ಒಳಗಡೆ ಶಾಮೀಲಾಗಿ ರೈತರ ಮೇಲೆ ಬರೆ ಹೇಳ್ತಾ ಇದೆ. ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದಾರೆ. ಸುಮಾರು ಇನ್ನು 10,000ಕ್ಕಿಂತ ಹೆಚ್ಚಿನ ರೈತರು ಇವತ್ತು ರಿಜಿಸ್ಟ್ರೇಷನ್ ಅವಕಾಶದಿಂದ ವಂಚನೆಗೊಳಗಾಗಿದ್ದಾರೆ. ಹಾಗಾಗಿ ಶ್ರೀನಿವಾಸಪುರದಲ್ಲಿ ಇವತ್ತೇನು ಮಾರ್ಕೆಟ್ ಇದೆಯೋ ಒಂದು ಭಾಗದ ಕಾಯಿ ಮುಗಿದಿದೆ. ಆದ್ರೆ ಇವತ್ತು ನಿಜವಾಗ್ಲೂ ಮುಳುಬಾಗಿಲು ಮತ್ತು KGF ಭಾಗದ ಇವತ್ತು ಮಾವು ಕಟಾವು ಬಂದಿರತಕ್ಕಂಥದ್ದು ಈಗ ಇನ್ನು 15-20 ದಿವಸ ಮಾರುಕಟ್ಟೆ ನಡೆಯುತ್ತೆ. ಆದ್ರೆ ಇವರು KGF ಮತ್ತು ಮುಳುಬಾಗಿಲು ತಾಲೂಕಿನ ರೈತರಿಗೆ ಇವತ್ತು ಈ ಅವಕಾಶದಿಂದ ವಂಚನೆ ಆಗಿದ್ದಾರೆ. ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡೋದ್ರಿಂದ ಇವತ್ತು ಈ ಬೆಂಬಲ ಬೆಲೆ ಘೋಷಣೆ ನಮ್ಗೆ ಯಾರಿಗೂ ರೈತರಿಗೆ ಅನುಕೂಲ ಆಗ್ತಾ ಇಲ್ಲ. ನೋಡಿ, ಇವತ್ತು ಕೋಲಾರ ಜಿಲ್ಲೆ ಇವತ್ತು ಆರ್ಥಿಕ ಜೀವನವನ್ನು ಕಟ್ಕೊಂಡಿರ್ತಕ್ಕಂಥದ್ದು. ರೈತರು ದೊಡ್ಡ ಪ್ರಮಾಣದಲ್ಲಿ ಇಡೀ ರಾಜ್ಯದಲ್ಲಿ ನಮ್ಮ ಹಣ್ಣು ಬೆಳೆಯತಕ್ಕಂಥದ್ದಲ್ಲಿ ಕೋಲಾರ ಹೊಂದಿದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥದ್ದು. 7ರಿಂದ 8 ಲಕ್ಷ ಟನ್ ಪ್ರತಿ ವರ್ಷ ಉತ್ಪಾದನೆ ಆಗ್ತಕ್ಕಂಥದ್ದು ಈ ಭಾಗದಲ್ಲಿ. ಹಾಗಾಗಿ ಇವತ್ತು ಸರ್ಕಾರ ಈ ರೀತಿಯಾದಂತ ಇವತ್ತು ಏನು ಒಂದು ಕಡೆ ನಾವು ಘೋಷಣೆ ಮಾಡಿದ್ವಿ ಅಂತ ಹೇಳ್ತಕ್ಕಂಥದ್ದು, ಅದಕ್ಕೆ ಮಿತಿಯನ್ನ ನೀಡ್ತಕ್ಕಂಥದ್ದು ಮತ್ತು ಕೇವಲ 3 ದಿವಸದಲ್ಲಿ ರಿಜಿಸ್ಟ್ರೇಷನ್ ನಿಲ್ಲಿಸಿರ್ತಕ್ಕಂಥದ್ರಿಂದ ಇವತ್ತು ರೈತರು ಸಾಯುವಂತ ಪರಿಸ್ಥಿತಿ ಬಂದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ವೆಂಕಟೇಶ್ ಅವರಿಂದ. ವೆಂಕಟೇಶ್, ಈ ಕೋಲಾರದ ಶ್ರೀನಿವಾಸಪುರ ಈ ಭಾಗದಲ್ಲಿ ಮಾವು ಬೆಳೆಗಾರರು ಯಾವ ರೀತಿ ಆರ್ಥಿಕ ಸಂಕಷ್ಟಕ್ಕೀಡಾಗಿದ್ದಾರೆ, ಮತ್ತೊಂದು ಕಡೆ ಸಂಬಂಧಪಟ್ಟಂತ ಅಧಿಕಾರಿಗಳು ದಿಕ್ಕು ತಪ್ಪಿಸುವಂತಹ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಅನ್ನುವಂಥ ಒಂದು ಆಕ್ರೋಶವನ್ನು ಯಾವ ರೀತಿ ಹೊರಹಾಕ್ತಿದ್ದಾರೆ ಅಲ್ಲಿ ಅಂತ. ವಸಂತ ಏನಂತಂದ್ರೆ, ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ಶ್ರೀನಿವಾಸಪುರ ಸೇರಿದಂತೆ ಜಿಲ್ಲೆಯಲ್ಲಿ ರಾಜ್ಯದಲ್ಲೇ ಅತಿ ಹೆಚ್ಚು ಮಾವನ್ನ ಬೆಳೆಯತಕ್ಕಂಥ ಜಿಲ್ಲೆ ಅಂತಂದ್ರೆ ಕೋಲಾರ ಅಂತಾನೆ ಹೇಳ್ಬೋದು. ಕಳೆದ ತಿಂಗಳು ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿದ್ರು. ಕೇವಲ 5 ದಿನಗಳಲ್ಲಿ ಮಾತ್ರ ನೋಂದಣಿ ಮಾಡ್ಕೊಳ್ಳಲು ಅವಕಾಶ ಮಾಡಿಕೊಟ್ಟಿದ್ರು. 1,30,000 ಮಾತ್ರ ನೋಂದಣಿಗೆ ಅವಕಾಶ ಮಾಡಿಕೊಟ್ಟಿದ್ರು. ಆದ್ರೆ ರೈತರು ಹೇಳೋ ಪ್ರಕಾರ 3 ಲಕ್ಷ ಟನ್ ನೋಂದಣಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಇವತ್ತು ಕೋಲಾರದ ಕೊಂಡರಾಜನಹಳ್ಳಿ ಬಳಿ ಇರ್ತಕ್ಕಂತಹ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಹೋರಾಟ ಮಾಡಿ ಸರ್ಕಾರದ ಗಮನವನ್ನು ಸೆಳೆಯಲು ಬಂದಿರತಕ್ಕಂಥ ವೇಳೆಯಲ್ಲಿ ಪೊಲೀಸರು ಅವರನ್ನು ತಡೆದು ಈಗಾಗಲೇ ಬೇರೆ ಕಡೆ ಬಿಟ್ಟಿರ್ತಕ್ಕಂಥದ್ದು. ನಮಗೆ ಬೆಂಬಲ ಬೆಲೆ ಕೊಡಬೇಕು, ಮತ್ತೆ ಈಗಾಗಲೇ ನೋಂದಣಿಯನ್ನ ಸ್ಥಗಿತ ಮಾಡಿರ್ತಕ್ಕಂಥ ನೋಂದಣಿಯನ್ನು ಮತ್ತೆ ಪ್ರಾರಂಭ ಮಾಡಬೇಕು. ಇನ್ನು ಬಹಳಷ್ಟು ರೈತರಿಗೆ ಇದು ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಅಂತಕ್ಕಂಥ ಆರೋಪವನ್ನು ರೈತರು ಮಾಡ್ತಾ ಇರ್ತಕ್ಕಂಥದ್ದು. ಸರ್ಕಾರ ಬಲಗೈಯಲ್ಲಿ ಬೆಂಬಲ ಬೆಲೆ ಕೊಟ್ಟು ಎಡಗೈಯಲ್ಲಿ ಕಿತ್ಕೊಂಡಿದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಧನ್ಯವಾದ ವೆಂಕಟೇಶ್ ತಮ್ಮೆಲ್ಲ ಮಾಹಿತಿಗಾಗಿ.